ಊಟ ಮಸ್ತ್ ಆತ್ಪ ಯಪ್ಪ. ಇವ ಕಣ್ಣು ಜಗ್ಗ ಆತ್ವ. ಒಂದು ಟೆಲರ್ಕಿ ಹಾಕೊಂಡ್ರೆ ಸಮಾಧಾನ ಆಕತ್ ನೋಡಿ. ಊಟ ಆತಾ ರತ್ನ? ಮತ್ತೆ ಕತ್ತ ತಿರ್ಕೋಕುತ್ತಿ ಹೊಳ್ಳಿ ಕಡೆ ಟೆಲರ್ಕಿ ಹಾಕೋ. ಅಯ್ಯೋ ಏನ ಮಕ ಅನ್ನೋದು ಹಂಗಾಗೈತಿ, ಗಡಿಗೆ ಆಗೈತಲ್ಲ. ಯಾಕೆ ಏನಾತ ಏನಾತಂತೇಳಿ ನಿಮಗೆ ಗೊತ್ತಿಲ್ಲನ? ಅಲ್ರಿ ನೀವು ನಿಮ್ಮ ತಂಗಿ ಬಂಗಾರ ತಗೊಂಡು ಹೋಗ್ಬೇಕಾರೆ ಒಂದು ಮಾತು ಬೇಡ ಅಂತ ಹೇಳ್ಬಾರ್ದನ್ರಿ? ಅಲ್ಲೇ ಆಗ್ಲೇ ಕೊಡಾಕತ್ತೀರಿ ನೀನು ಎಲ್ಲಾ ಡಬ್ಬ್ಯಾಗ ತುಂಬ್ಕೊಂಬಂದು ಅವ್ವನ ಕೈಯಾಗ ಇಟ್ಟಿ. ನಾ ಬಂದು ಬೇಡ ಅಂದ್ರೆ ಎಲ್ಲಾರ ಮುಂದೆ ನಾಕಿಟ್ಟಕ್ಕನಿಲ್ಲ. ಆಕಿ ನೋಡಿದ್ರೆ ಹಲವಾಕತ್ತಾಳ ನಮ್ಮ ತಂಗಿ. ಮತ್ತು ಬಂಗಾರ ಸಲುವಾಗಿ ತಂಗಿ ಮೇಲೆ ನಂಬಿಕಿಲ್ಲ ಹಂಗ ಹಿಂಗ ಅಂತ ಆಕೆ ಮೊದಲ ಒದರಾಡಕತ್ತಿದ್ಲ. ಈಗ ನಾ ಬ್ಯಾಡ ಅಂತ ಹೆಂಗನ್ಲಿ? ಇಷ್ಟಕ್ಕೂ ಎಲ್ಲಿ ಹೋಗ್ತಾವು? ತಂದು ಕೊಡ್ತಾಳ್ತು. ಅದೇನೋ ಮದುವೆ ಐತಂತಲ್ಲ, ಮತ್ತೆ ಮುಗುದಿನ ಕೊಡ್ತಾಳ್ ಬಿಡು ಹೋಲಿ. ಅದಕ್ಕೆ ಯಾಕೆ ಮಕ ಇಂಥದ್ದು ಮಾಡ್ಕೊಂಡು ಏನು ಅತ್ತಾಗ ಒಯ್ದ್ಲ ನಕ್ಕಿ? ಹಾ, ಅದ ನನಗೂ ಹೆದರಿಕೆ. ಅಲ್ರಿ ಅತ್ತಿಯರ ನನಗೊಂದು ಲತಾಗೊಂದು ಉಂಗ್ರ ಕೊಟ್ಟಿದ್ರು ಹಳೆಯವ. ಅವರು ಅದನ್ನ ಹಾಕೊಂಡಿದ್ರ ನಿಮ್ ತಂಗಿಗೆ ಸಮಾಧಾನ ಆಗ್ಲಿಲ್ಲ. ಕಣ್ಣಾಗ ಒತ್ತಿ ಬಿಟ್ಟು ಅವಂಗ. ಅವನ್ನ ಏನ್ ಮಾಡಿದ್ಲ, ಪುರ್ಸತ್ತಿಂದ ಬಂದು ನನಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು, ಫಂಕ್ಷನ್ ಐತಿ, ಮಾದ್ವಿ ಮುಂಜಿ ಅಂತ ಏನೇನ ಹೇಳಿ ನೆಪ ಹೇಳಿ ಅದನ್ನ ಉಂಗ್ರ ಇಸ್ಕೊಂಡು ಇವತ್ತಿನವರೆಗೆ ತಂದು ಕೊಟ್ಟಿಲ್ಲ. ಕೇಳಿದ್ದಕ್ಕೆ ಅಯ್ಯೋ ನನಗೆ ಬೇಕು ಬೇವ ನಾ ಇಟ್ಕೊಂಡೇನಿ ಅಂತೇಳಿ ರಾಗ ತೆಗೆದು ಬಿಟ್ಲು. ಮತ್ತೆ ಅಲ್ಲೇ ಗುಳುಮ್ ಕೊಟ್ಟ ಮಾಡಿದ್ಲಿಲ್ಲ ಅವನ್ನ. ಮತ್ತೆ ಇವನ್ನ ಹಂಗ ಮಾಡಿದ್ರೆ ನಾ ಏನ್ ಮಾಡ್ಲಿ? ಮೊದಲ ಇವನ್ನ ನಮ್ಮ ಅಣ್ಣಗಳು ಮಾಡಿಸಿದ್ದು ಏನ ಹಂಗ ಪುಕ್ಷಟ್ಟಿ ಬಿಟ್ಬಿಡಕ ಹಂಗಲ್ಪ. ಏನ ಯಾರು ಮಾಡಿಸಿದ್ದೆ? ನಿಮ್ಮ ಹಣ್ಣುಗಳು ಯಾವಾಗ ಮಾಡ್ಸ್ಯಾರ? ಅಯ್ಯೋ ಬಾಯಿ ಮುಚ್ಚಿರಿ ಒಟ್ಟು. ಮೊದಲು ಬಾಗ್ಲ ಹಾಕ್ತಾನೆ ಹಂಗ ಯಾವ ನಮ್ನಿ ಒದರಾಡ್ತಾರ ಇವರು ಏನ್ತಾನ. ಅಲ್ರಿ ಆ ಉಂಗ್ರನ ನೀವ ಮಾಡಿಸಿದ್ದು. ಆದ್ರ ನಮ್ಮ ಹಣ್ಣುಗಳ ಹೆಸರು ಹೇಳಿ ತೊಗೊಂಡು ಬಂದೇನಿಲ್ಲ. ಅದನ್ನ ರಾಖಿ ಕಟ್ಟಾಕ್ ಹೋದಾಗ ಅವ್ರು ಮಾಡ್ಸ್ಯಾರ ಅಂತ ಸುಳ್ಳು ಹೇಳಿ. ಮತ್ತು ನನಗೆ ಗೊತ್ತು ನಿಮಗೆ ಗೊತ್ತು ಅದು ಯಾರು ಮಾಡ್ಸ್ಯಾರ ಅಂತೇಳಿ. ಮತ್ತು ಅದನ್ನ ಅತ್ತಿ ಮುಂದೆ ಹೇಳಾಕತ್ತೇನ. ಅಯ್ಯೋ ಮತ್ತೆ ಯಾರು ಕೇಳಿ ಗಿಳಿಸ್ಕೊಂಡಾರ ಅಂತೇಳಿ ನಮ್ಮ ಅಣ್ಣನ ಹೆಸರು ಹೇಳಿದೆ ನಾನು. ಈಗ ಹೋಗ್ಲಿ ಬಿಡು, ತಂದು ಕೊಡ್ತಾಳ. ಅದಕ್ಕೆ ಊಟನಾರ ಮಾಡಿದೇನೆ ಇಲ್ಲ, ಇದ ಹೊಟ್ಟೆ ಬೇನೆ ಹಚ್ಕೊಂಡು ಊಟ ಮಾಡ್ಲಂಗ್ ಕುಂತೀಯ? ಊಟ ಮಾಡೇನು ತಗೋರಿ. ಆದರೂ ಗಂಟ್ಲಾಗ ಅನ್ನನ ಉಳಿವಲ್ತು ನನಗೆ. ಯಾವಾಗ ನನ್ನ ಬಂಗಾರ ನನ್ನ ಕೈ ಸೇರ್ತತೆ ಅಂತ ಕಾಯಕತ್ತೆ ನೋಡ್ರಿ. ರೀ ಬರೀ ಉಂಗ್ರ ಅಷ್ಟ ಅಲ್ರಿ, ಕಿವ್ಯಾನ್ ಎಳಿ ಅದು ಎಲ್ಲ ಕೊಟ್ಟೇನ್ರಿ. ಹೋಗ್ಲಿ ಬಿಡ ರತ್ನ, ನಾ ಅದೇನಿಲ್ಲ. ತಂದು ಕೊಡ್ಲಿಲ್ಲ ಅಂದ್ರೆ ನಾ ಜವಾಬ್ದಾರಿ ಆತ ತರಿಸ್ಕೊಡ್ತೀನಿ. ಸುಮ್ಮನೆ ಮೊಕೊಬಾಯಿ. ಇವ್ರಿಗಂತೂ ಮನ್ಯಾಗ ಏನು ಆಕ್ಕತಿ ಬಿಡ್ತೈತಿ ಒಂದು ಪರಿಜ್ಞಾನ ಇಲ್ಲ ಇವ್ರಿಗೆ. ಹೇಳಾಕು ಆಗಂಗಿಲ್ಲ, ಬಿಡಾಕು ಆಗಂಗಿಲ್ಲ. ಊಟ ಮಾಡಿದ್ರೆ ಬಂದ್ರೆ ಮಕ್ಕೊಂಬಿಟ್ರೆ ಇಲ್ಲೇನಾತು ಎಂತ ಉಂಡೆ ತಿಂದೆ ಕೇಳಬೇಡ. ನೋಡ್ ಹೆಂಗ್ ಮಕ್ಕೊಂಡಾರ ನೋಡು. ಮಕ್ಕೊಂಡ್ರ ಬಿಟ್ಬಿಡ್ತೇನೆ ನಾನು. ತಡ್ರಿ ಎಬ್ಬಿಸ್ತೀನಿ. ಯುವ್ವ ಹೊಟ್ಟಿ ಇದಕ್ಕ ಹಂಗೆ ಹೊಡೆದ್ಯಾ ನಾಯಿ ಅಂತಕ್ಕೆ? ಮನುಷ್ಯಳಾಗಿದ್ದಕ್ಕೆ ಸುಮ್ಮನದನಿ. ನಾಯಿ ಆಗಿದ್ನಿ ಅಂದ್ರೆ ಕಡ್ದು ಬಿಡ್ತಿದ್ದೆ ನಿಮ್ಮನ್ನ. ಅಲ್ರಿ ಮನ್ಯಾಗ ಏನಾಕತಿ ಏನ್ ಬಿಡ್ತೈತಿ ಒಂದು ಪರಿಜ್ಞಾನ ಇಲ್ಲನ್ರಿ ನಿಮ್ಗೆ. ಊಟ ಮಾಡಿದ್ರಿ ಬಂದ್ರಿ ಮಕ್ಕೊಂಬಿಟ್ರಿ. ಅಲ್ಲೇ ಇವತ್ತೇನಾಗಿದೆ ಅಂತಾರ ಕೇಳಂಗಿಲ್ಲನ್ರಿ. ಯೋ ಇಲ್ಲಲೇಪ್ಪ, ಬೆಳಗ್ಗೆ ದೌಡೆದ್ದು ಹೋಗಿದ್ನಲ್ಲ ಕೆಲ್ಸಕ್ಕೆ. ಜೊಕ್ಕ ಬರತ್ತಿತ್ತ. ಹೇಳತ್ತ ಹೇಳ ಹೊಲತ್ತ ಕೇಳ್ತಾನೆ. ರೀ ನಿಮ್ಮ ತಂಗಿ ಬಂದು ಬಾಯ್ ಮಾಡಿ ಬಂಗಾರ ಇಸ್ಕೊಂಡೋಗಾಳ ಗೊತ್ತೈತೇನ? ಎಲ್ಲಿ ಹೋಕೈತ್ ಬಿಡು, ಕೊಡ್ತಾಳ ತಂದು. ರೀ ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಬಂಗಾರ ನನಗೆ ಬೇಕಷ್ಟ. ವೈನಿ ಅವ್ರದ್ದು ಇಸ್ಕೊಂಡು ಹೋಗ್ಯಾರಲ್ಲಿ ಅತಿಗೆ ಮುಂದೆ. ಮತ್ತೆ ಯಾಕೆ ಅವ್ರದ್ದು ತಂದು ಕೊಡ್ಬೇಕಾರ ನಿಂದು ತಂದು ಕೊಡ್ತಾರ ಅಷ್ಟೇ. ಹಾಂ ಅಕ್ಕಿದು ಬರೇ ಉಂಗ್ರ ಒಂದು ಎಳಿ ಅಷ್ಟೇ. ನಂದು ಹಂಗಲ್ಲ, ತೋಡೆ ರೀ ಗಟ್ಟೆನ್ ತೋಡೆ 2 ತೊಲಿ ಮ್ಯಾಗ ಅದಾವು. ನಾ ದುಡ್ದು ಮಾಡಿಸ್ಕೊಂಡಿದ್ವು ಗೊತ್ತೈತೆ ನಿಮ್ಗೆ. ಏನಂದಿ? ದುಡ್ದು ಮಾಡಿಸ್ಕೊಂಡಿದ್ವಾ? ಯಾವಾಗ? ಅಯ್ಯೋ ಸುಮ್ಮನಿರ್ರಿ, ಹೊರಗೆ ಕೇಳ್ತತಿ ಮತ್ತೆ ಯಾರಿಗಾರ. ನನಗೆ ಗೊತ್ತು ನಿಮಗೆ ಗೊತ್ತು ಆ ತೋಡೆ ನೀವ ಮಾಡಿಸಿದ್ದಂತೇಳಿ. ಆದ್ರೆ ಅವ್ರಿಗೆ ಗೊತ್ತೈತೇನ್ರಿ ಹೊರಗಿನವ್ರಿಗೆ ನಾ ದುಡ್ದು ಮಾಡಿಸ್ಕೊಂಡಿದ್ವು ಅಂತೇಳಿ. ನೀವು ಮಾಡಿಸ್ಕೊಟ್ರು ಎಷ್ಟೋ ದಿನ ತವ್ರ ಮನೆಯಾಗಿಟ್ಟು ಆಮ್ಯಾಗ ತಂದೇನಲ್ರಿ ಅವನ್ನ. ರತ್ನ ಲತಾ ಬರ್ವಾ ಇಬ್ರು ಹೊರಗೋಟೆ. ಇವರೊಬ್ರು ಅತ್ತಿಯವರು ಯಾವಾಗ ನೋಡಿದ್ರು ರತ್ನ ಲತಾ ಬರ್ರಿ ಏನ್ ಕೆಲಸ ಹೇಳ್ತಾರ ಏನ. ಈಗ ಮಕ್ಕಳು ಟೈಮ್ ಆಗೈತಿ. ನಿಮ್ಮ ಅಮ್ಮಗೆ ಇನ್ನೂ ನಿದ್ದೆ ಬರವಲ್ದೇನ್ರಿ? ನಿಮ್ಮ ಅವ್ಗ ಬರ್ರಿ ಬಂದೆ. ಯೋ ಹೊಕ್ಕಂತಾಡ್ರಿ ನಿಮ್ಮ ಅವ್ವ ಎದಕ್ಕೆ ಕರ್ಯಾಕತ್ತಾರ ಏನ ಕೇಳ್ತಾನೆ. ನಾನು ಬರ್ತೇನೆ ನಡಿ. ಅತ್ತಿಯರ ಇಲ್ವಾ? ನಮ್ಮಕ್ಕ ಬಂದಿದ್ಲ ನಿಮ್ಮನ್ನ ನೋಡ್ಬೇಕಂದ್ಲ, ಅದಕ್ಕೆ ಕರನ್ನಿ. ಆರಾಮದಿರಮ್ಮ? ಯಾಕಮ್ಮ ಭಾಳ ಲೇಟ್ ಆತಲ್ಲ ಬರುದು? ಇವ ಆರಾಮದೇನ್ವಾ? ಇಲ್ವಾ ಬಸ್ನ್ಯಾಗ ಒಂದು ಮಧ್ಯಾಹ್ನ ಹತ್ಕೊಂತಾನಿ. ಬಸ್ನ್ಯಾವ ತರಬಿಸ್ಬಿಟ್ನವ ಏನ ರಿಪೇರಿ ಐತೆ ಅಂತೇಳಿ. ಬೇರೆ ಆದ್ರೆ ಬಸ್ಸಿನಾರ ಒಂದು ಇದು ಮಾಡಿ ಹತ್ತಿಸಿ ಕಳಿಸ್ತಾನ ಅಂತ ಮಾಡಿದ್ದೆ. ಅವನು ಏನು ಇದನ್ನ ಮಾಡಲಿಲ್ಲ. ಅದಕ್ಕೆ ಕುಂತಿದ್ದೀವ ರಿಪೇರಿ ಆಗೋ ಮಟ್ಟನು ಗಾಡ್ಯಾಗ. ಇಷ್ಟೊತ್ತಾತ್ ನೋಡಿ ಬಂದು ಮುಟ್ಟಾಕೂರು. ಪಾಪ ಅವರು ಮನೆ ಕೆಲಸ ಮಾಡಿ ಇಷ್ಟೊತ್ತನ ಈಗ ಹೋಗಿ ಮಕ್ಕೊಂಡಿದ್ರೆ ನೀ ಬಂದೆ ಅಂತ ಹೋದ್ರಿ ನಾನು ಅವ್ರನ್ನ. ಹೌದನ? ಅಯ್ಯೋ ಹಂಗಾರ ಮಕ್ಕೋ ಹೋಗ್ರಿ. ನಾ ಎಲ್ಲೋಕೇನು ಬೆಳಿಗ್ಗೆ ಮನ್ಯಾಗ ಇರ್ತೇನಲ್ಲ, ಮಾತಾಡಿದ್ರತ್ತೆ. ಹೋಗೋಗ್ರಿ ಮಕ್ಕೋ ಹೋಗ್ರಿ, ಹೊತ್ತಾಗಿತ್ತು ಹಂಗಾರ. ಹಾ ಯಾಕ ಈಗ ಬಾಯ್ ಬಂತಲ್ಲ? ಇಷ್ಟೊತ್ತನ ಸುಮ್ಮನೆ ನಿಂತಿದ್ರಿ ನೀವು. ಹೆಂಡ್ತಿಯಾರು ಮಾತಾಡೋದು ಆತ್ ಬರೇ ಈಗ ಮಾತಾಡಿದ್ರಲ್ಲ ಯಾಕ? ಅಯ್ಯೋ ಹಂಗೇನಿಲ್ಲ ಬೇ ದೊಡವ, ಮಾತಾಡತ್ತಿದ್ರಲ್ಲ ಅದಕ್ಕೆ ಸುಮ್ಮನಾದ್ವಿ ಅಷ್ಟೇ. ಆತ್ ತಗೋ. ಈಗ ಹಂಗಾರ ನನಗೂ ಭಾಳ ನಿದ್ದೆ ಬರೋದು ದೊಡವ. ಮಕ್ಕೊಂತಾನೆ ಬೆಳಗ್ಗೆದ್ದು ಮತ್ತೆ ಮಾತಾಡೋಣಂತು. ಹಾಂ ಹೋಗ್ಲಿ ಹಂಗಾರ. ಹೋಗಂಗಾರ. ಆರಾಮದಿರಿ? ಹಾಂ ಆರಾಮದೇನು ನೋಡ್ರಿಪ್ಪ. ಅಲ್ರಿ ಮತ್ತೆ ಇಷ್ಟೊತ್ತಾತ್ ಬರಾಕಿ ಇಲ್ಲಿಗೆ ಊಟ ಅದು ಮಾಡಿರೇ ಇಲ್ಲ? ಶಾಂತ ಊಟಕ್ಕೆ ಹಚ್ಕೊಡೋರಿಗೆ
ನಾ ಒಂದಿಟ್ಟು ಹೊಲಕ್ಕೆ ಬೆಳಗ್ಗೆ ದೌಡ್ ಹೋಗ್ಬೇಕ್ರಿ, ನಾನು ಮುಕ್ಕೊಂತೀನಿ ತೋರಿ. ಹಾಂ ಇಕ್ಕ ಊಟ ಮಾಡ್ಬಾ. ಊಟ ಗೀಟ ಏನು ಬೇಡವಾ ಇವ, ಅಲ್ಲೇ ಇದ್ರಿಂದ ಬಸ್ ಸ್ಟ್ಯಾಂಡ್ನಾಗ ಉಂಡ್ಬಿಟ್ನಿ. ಏನು ಮತ್ತೆ ಇಲ್ಲಿ ಬಂದು ನಿಮ್ಮನೆ ಎಬ್ಸೋದು ಹಾಕ್ಬೇಕಂತೇಳಿ ಏನು ಬ್ಯಾಡ್ ತಗೋ ಹೋಗ, ನನಗೊಂದಿಟ್ಟು ಹಾಸ್ಕೊಟ್ಟು ಹೋಗಿ ಬಿಡುವ, ಮಕ್ಕೊಂತಾನೆ ಬೆಳಗ್ಗೆ ನೋಡು ಅಂತ ಮಾತಾಡಿದ್ರ ಆತ. ಯವ್ವ ನಮ್ಮ ತಂಗಿ ಎಷ್ಟರ ಆರಾಮದಾಳಿಕಿ ತುಂಬಿದ ಮನಿ ಒಳಗೆ. ಹಾಂ ನೋಡಿಕಿನ್ನ ಸ್ವಸ್ತ್ಯಾರು, ಮಕ್ಕಳು ಮೊಮ್ಮಕ್ಕಳು ಗಂಡ, ಇಷ್ಟು ಚಲೋ ಮನಿ ಆಸ್ತಿ ಎಲ್ಲ ಆಯ್ತು ನೋಡಿಕಿಗೆ. ನನಗೆ ನನ್ನ ಗಂಡ ಬಿಟ್ಟು ಓಡಿ ಹೋಗ್ಬಿಟ್ಟ, ನನ್ನ ಜೊತೆಗೆ ಇಲ್ಲವ. ನನಗೆ ಹೊಟ್ಟ್ಯಾಗ ಖಾರ ಕಲಿಸ್ತಂಗೆ ಹಾಕತತಿ. ಏನು ಎಲ್ಲಾರಿಗೆ ಸಿಟ್ಟು ಬರಾಕತ್ತ ನಿಮಗೆ? ಹೌದ್ರಿ, ಮತ್ತೆ ಸಿಟ್ಟು ಬರ್ತೈತಿ, ಯಾಕಂದ್ರೆ ನೀವೆಲ್ಲರೂ ಶಾಂತಕ್ಕನ ಪರಾನ ಅಲ್ಲ. ಅದಕ್ಕೆ ನನಗೆ ಎಷ್ಟು ಸಿಟ್ಟು ಬರಾಕತ್ತೈತಿ ಗೊತ್ತೇನು? ಮೊದಲು ಗೌಡ್ರು ನೋಡಕ್ಕೆ ಬಂದಿದ್ದು ನಾ ಚಾ ಕೊಟ್ಟು ಅವ್ರು ನನ್ನ ನೋಡು ಹೊತ್ನ್ಯಾಗ ಈಕಿ ಸಾಲಿಯಿಂದ ಬಂದುಬಿಟ್ಲಿಕ್ಕೆ ಬ್ಯಾಗ್ ಹಾಕ್ಕೊಂಡು. ಅವಾಗ ಒಂಚೂರು ನೋಡಕ್ಕೂ ನನಗಿಂತ ಒಂದು ಈಟ್ ಚಂದಿದ್ಲು ಅಷ್ಟೇ, ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ. ಇವರು ಗೌಡ್ರು ನನ್ನ ಬಿಟ್ಟು ಅಕ್ಕಿನ ಒಪ್ಕೊಂಡ್ಬಿಟ್ರು. ನಮ್ಮಪ್ಪ ಒಂದು ಮಾತರ ನಾ ಕೊಡಂಗಿಲ್ಲ, ಸಣ್ಣಕಿನ ದೊಡ್ಡಕಿನ ಮನ್ಯಾಗ ಇಟ್ಕೊಂಡು ಅಂತ ಒಂದು ಮಾತರ ಅನ್ಬೇಕು. ಚಲೋ ಸಂಬಂಧ ಅಂತೇಳಿ ನಮ್ಮ ಅಪ್ಪನು ಹ್ಞೂ ಅಂದ್ಬಿಟ್ಟ. ನನಗೆ ಹೊಟ್ಟ್ಯಾಗ ಅವಾಗ ಖಾರ ಕಲಿಸ್ತಂಗೆ ಆತು. ಆದರೂ ಹೋಗ್ಲಿ ಬಿಡು ಹಾಳಾಗಿ ಅಂತ ಸುಮ್ಮನಾಗಿದ್ದೆ. ನಮ್ಮಪ್ಪ ದೊಡ್ಡಕಿನ ಮನ್ಯಾಗ ಇಟ್ಕೊಂಡು ಸಣ್ಣಕ್ಕಿ ಹೆಂಗೆ ಮದುವೆ ಮಾಡೋದು ಅಂತೇಳಿ ನನಗೊಂದು ಹಂಡ ಬಂಡ ಎಂತಾದ ಒಂದು ಹುಡುಕಿ ದೌಡ್ ಮದುವೆ ಮಾಡಿಬಿಟ್ಟ ಅವ್ರ ಜೊತೆಗೆ. ನನಗೆ ಮದುವೆ ಮಾಡ್ಕೊಂಡಿದ್ದ 7% ಗಡಿ, ಬರೀ ಕುಡಿದು ಜೂಜಾಡೋದು ಇದ್ದಿದ್ದು ಆಸ್ತಿ ಹಾಳು ಮಾಡಿದ ಅವ. ನನ್ನ ಜೀವನದಾಗ ಒಂದೀಟ್ ನೆಮ್ಮದಿಯಾಗಿ ಇಟ್ಕೊಳ್ಳಿಲ್ಲ. ನನಗೆ ಯಾವ ಸುಖ ಸಂತೋಷ ನೆಮ್ಮದಿ ಏನೂ ಸಿಕ್ಕಿಲ್ಲ ನನಗೆ. ಆದ್ರೆ ಈಕೆಲ್ಲ ಸಿಕ್ಬಿಡ್ತು. ಇವತ್ತು ನಾನು ಗೌಡ್ರನ್ನ ಮದುವೆ ಆಗಿದ್ದೆ ಅಂದ್ರೆ ಇವತ್ತು ನಾನು ರಾಣಿ ಇದ್ದಂಗೆ ಇರ್ತಿದ್ದೆ ಈ ಮನೆ ಒಳಗೆ. ಎಲ್ಲ ಮಕ್ಕಳು ಸೊಸ್ತ್ಯಾರು ಮೊಮ್ಮಕ್ಕಳು ಗಂಡ ಆಸ್ತಿ ಎಲ್ಲ ನನ್ನ ಕಡೆನೇ ಇರ್ತಿತ್ತು. ಅದಕ್ಕೆ ಈ ತುಂಬಿದ ಮನೆ ಒಳಗೆ ಈಕಿನೇನು ಆರಾಮಿರಾಕ್ ಬಿಡ್ತೇನೆ ಅಂತ ತಿಳ್ಕೊಂಡಿರ್ನ. ನೋಡ್ರಿ ಹೆಂಗೆ ಹೊಡಿತೇನೆ ಮನಿ ಅಂತೇಳಿ. ಅಕ್ಕ ಅಕ್ಕ ಎಲ್ಲ ಹಾಸಿಗೆ ರೆಡಿ ಮಾಡೇನೆ, ಹೋಗಿ ಆರಾಮ್ ಮಕ್ಕೋಕ. ನಾ ಹಿಂಗಾರ ಹೋಲ್ಯಾ ಮಕ್ಕೊಳಕ? ಹಾಂ ಹೋಗಂಗಾರ, ಬೆಳಗ್ಗೆ ಮಾತಾಡೋಣಂತ. ಹೋಗು ಅತ್ತಿ, ಚಾ ತಗೋರಿ. ನಮ್ಮ ಅಕ್ಕಗೆ ಚಾ ಕೊಟ್ಟೇನು? ಹಾಂ ರೀ, ಇಲ್ರಿ ಅತ್ತಿ, ಅವ್ರಿಗೆ ಈಗ ಕೊಡ್ತೇನೆ ನೋಡ್ರಿ. ಹಂಗಾರ ಆಕಿಗೆ ಒಂದು ಕಪ್ ಕಾಫಿ ಮಾಡ್ಕೊಂಬರ್ವ. ಆಕಿಗೆ ಕಾಫಿ ಅಂದ್ರೆ ಭಾಳ ಇಷ್ಟ, ಕುಡಿತಾ. ಆತ್ರಿ ಅತ್ತಿ. ಈಗ ಚಾ ಕುಡ್ದೇನೆ? ಹ್ಞೂ ಕುಡ್ದ್ನಿ. ಯದ ಅಡಿಗೆ ಮನೆಗೆ ಹೋದ್ನ, ವಾಟ ಇಟ್ಟು ಈಗ ಬನ್ನಿ. ಹೌದನ? ಕಾಫಿ ಮಾಡಂತ ಹೇಳಿದ್ದೆ ನೋಡಕ್ಕೆ ರತ್ನಾಗ ಮಾಡಿಕೊಟ್ಟಿದ್ಲೇನೆ? ಹಾಂ ಮಾಡಿಕೊಟ್ಟಿದ್ಲೆ, ಘನ ರುಚಿಯಾಗಿತ್ತು. ಅದನ್ನ ಭಾಳ ಚಲೋ ಆಗೈತೆ ವಾ, ಸಕ್ರಿ ಇಕ್ರಿ ಅಂತ ಹೇಳಕ್ಕೆ ಹೋದ್ನೆ. ಅವರಿಬ್ರು ಏನೋ ವಾರ ಗಿತ್ತಾರ ಮಾತಾಡಕತ್ತಿದ್ರು ವಾ, ಕುಚ್ಚು ಅಂತೇಳಿ. ಮತ್ತೆ ನಾ ಏನು ನಿಂದ್ರೋದಂತೇಳಿ ಹಂಗೆ ಬಂದ್ಬಿಟ್ಟು ನೀವ. ಅದಕ್ಕೇನಾಕತಿ ಏನು ಅವ್ರೇನು ಏನರ ಅಂತ ಪರ್ಸ್ನಲ್ ಏನು ಮಾತಾಡ್ತಿರ್ತಾರ, ಹೋಗಿ ಬರ್ಬೇಕು ಅಷ್ಟೇ. ಏನು ಭಾಳ ಅಂದ್ರೆ ಏನು ನಾಷ್ಟಾಕ್ ಮಾಡ್ಬೇಕು ಏನಂತ ಏನರ ಮಾತಾಡ್ತಿರ್ತಾರ ಅಷ್ಟೇ. ಇಲ್ಲ ಹಂಗೇನು ಅನ್ನಿಸ್ಲಿಲ್ಲ ಬಿಡು. ಏನೋ ಸಾಕಾಗಿ ಹೋಗೈತಿ ಮಾಡಿ ಅಂತೇನೋ ಮಾತಾಡ್ತಾ ಇದ್ರಪ್ಪ. ಏನೋ ಅಂತ ಇದ್ರು, ನನಗೆ ಅಷ್ಟು ಕರೆಕ್ಟ್ ಕೇಳಲಿಲ್ವಾ. ಅಲ್ಲ ನನಗೆ ಯಾಕೆ ಬೇಕು ಹೇಳ ಶಾಂತ, ನಿನ್ನ ಮನೆ ವಿಚಾರ ನಿನಗೆ ಬಿಟ್ಟಿದ್ದ ಹೌದಿಲ್ಲ. ಹಂಗೆ ನಾ ಏನೋ ಹೇಳಕ್ಕೆ ಹೋಗಿ ವಾಟ ಇಡಕ್ಕೆ ಹೋದ್ನಲ್ಲ, ಅದಕ್ಕೆ ನನಗೆ ಗೊತ್ತಾತಷ್ಟೆ, ಮತ್ತೇನಿಲ್ಲ. ಮತ್ತೆ ಈಕಿ ನಮ್ಮ ಅಕ್ಕ ಮೆಲ್ಲಕ್ಕೆ ಚಾಡ ಚುಚ್ಚಿ ಏನ ಮನಿ ಮಂತ್ಯಾನ ಹೊಡಿತಾಳಿಕಿ. ಈಕಿ ಬಗ್ಗೆ ವಿಚಾರ ನನಗೆ ಭಾಳ ಚಲೋ ಗೊತ್ತೈತಿ. ನನ್ನ ಸೊಸ್ತ್ಯಾರ ಏನು ಮಾತಾಡ್ತಿರಂಗಿಲ್ಲ. ಈಕಿ ಹಂಗೆ ಹುಟ್ಟಿಸ್ಕೊಂಡು ಹೇಳಕತ್ತಾಳ ಸುಮ್ಮನೆ ನನ್ನ ಮುಂದೆ ನಾನು ನಂಬಲಿ ಅಂತೇಳಿ. ಆದ್ರೆ ನನಗೆ ಈಕಿ ಏನಂತ ಚೆನ್ನಾಗಿ ಗೊತ್ತೈತಲ್ಲ, ನಾ ಯಾಕೆ ನಂಬಲಿ ಈಕಿ ಮಾತನ್ನ? ಸುಮ್ಮನೆ ಹ್ಞೂ ಅನ್ಬೇಕು ಈಕಿಗೆ. ಮತ್ತೆ ನಾವು ನಂಬಿಲ್ಲ ಹಂಗೆ ಹಿಂಗೆ ಅಂತ ಏನರ ಅಂದ್ರೆ ಬೇರೆ ಏನರ ಕಿಡ್ಡಿ ಮಾಡ್ತಾಳೆ ಈಕಿ. ಹೌದನ? ಆತ್ ಬಿಡಕ್ಕ ಆತ್. ಹಂಗಾರೆ ನಂದೊಟ್ಟು ಕೆಲಸ ಐತಿ, ಹೋಲಿ ಹಂಗಾರ. ಹಾಂ ಅಂತೂ ಇಂತೂ ಇವ್ರ ನಡಕ್ ಹುಳಿ ಹಿಂಡಿದೆ. ಈಗ ನಮ್ಮ ತಂಗಿ ಶಾಂತಾಗಿ ಸಿಟ್ಟು ಬಂದಿರ್ತೈತಿ ಸೊಸ್ತ್ಯಾರ ಮ್ಯಾಗ. ಹೆಂಗ ಏ ಲತಾ? ಹಾಂ ರೀ ಅಮ್ಮಾರ, ಏನು ಬೇಕ್ರಿ? ಇಲ್ಲ ಏನು ಬೇಡ ಲತಾ ಅಂದ್ರೆ ನೀನೇನು? ಹಾಂ ಅದನ್ನ ಹಂಗೆ ನಿನ್ನ ಹೆಸರು ನನಗೆ ಅಷ್ಟು ಕರೆಕ್ಟಾಗಿ ರಾತ್ರಿ ಏನೋ ಹೇಳಿದ್ವ, ನೆನಪಿರ್ಲಿಲ್ಲ, ಹಂಗೆ ಒದರಿದೆ ಅಷ್ಟೆ. ಮತ್ತೇನಿಲ್ಲ. ಏನು ಮಾಡಾಕತ್ತೀವ ನಾಷ್ಟಕ್ಕೆ? ರೀ ಉಪ್ಪಿಟ್ಟು ಮಾಡಾತಿದ್ದೆ. ನಿಮ್ಗೇನು ಬೇರೆ ಬೇಕಾದ್ರೆ ಹೇಳ್ರಿ ಮಾಡಿಕೊಡ್ತೀನಿ. ಏ ಇಲ್ವಾ ಬೇರೆ ಏನು ಬೇಡ. ಹಂಗಾರ ರತ್ನನ್ ಕಡೆ ಏನಾರ ನಾಷ್ಟಕ್ಕೆ ಮಾಡಿಸ್, ಯಾಕಂದ್ರೆ ಆಕೆನೋ ಭಾಳ ಚಲೋ ಮಾಡ್ತಾಳಂತ. ಅಲ್ಲ ನಮ್ಮಕ್ಕ ಚಲೋ ಮಾಡ್ತಾಳಂತ, ರತ್ನ ಚಲೋ ಮಾಡ್ತಾಳಂತ ನಿಮ್ಗೆ ಯಾರಂದ್ರಿ? ಯೋ ನಿಮ್ಮ ಅತ್ತಿ ಫೋನ್ ಹಚ್ಚಿದಾಗೆಲ್ಲ ಹೇಳೋದು ಬರೀ ಆಕಿ ವಿಚಾರನ. ಯೋ ದೇವ್ರೆ, ಏನೋ ಗೊತ್ತಿಲ್ಲ ಇದು. ಇವ ಫೋನ್ ಹಚ್ಚಿದಾಗ ರತ್ನ ಹಂಗೆ ಮಾಡ್ತಾಳ, ರತ್ನ ಹಿಂಗೆ ಮಾಡ್ತಾಳ, ರತ್ನ ಅಷ್ಟು ಚಲೋ ಕೆಲಸ ಮಾಡ್ಕೊಂಡಕತ್ತೀವ, ಮಂತ್ಯಾನ್ ಭಾಳ ಎಷ್ಟು ಚಂದ ತೂಗಿಸ್ಕೊಂಡಕತ್ತಿ, ನನಗೆ ಹಿರಿ ಸೊಸೆಯಾಗಿ ಸಿಕ್ಕಿದ್ದಕ್ಕೆ ಭಾಳ ಪುಣ್ಯವಾ ಇವ ನನಗಂತೇಳಿ ಬರೀ ರತ್ನಾನ ವಿಚಾರನ ಹೇಳ್ತಿರ್ತಾಳ. ಹಂಗಾಗಿ ಗೊತ್ತವಾ ಅಡಿಗೆನ ಏನಗನ ರುಚಿ ಮಾಡ್ತಾಳಂತಲ್ಲಕ್ಕೆ. ಇವ ನನಗರ ಏನು ಗೊತ್ತೇವ ಆಕಿನ ಹೇಳಿದ್ದೆ.